ಸರ್ಕಾರಿ ಕಾರ್ಯಕ್ರಮಗಳು ಹಾಗೂ ಗಣ್ಯ ವ್ಯಕ್ತಿಗಳ ಜಯಂತಿ ಆಚರಣೆಗಾಗಿ ಸರ್ಕಾರ ಅನುದಾನ ಬಿಡುಗಡೆ ಮಾಡುತ್ತೆ. ಹೀಗಿದ್ರೂ ತಹಶೀಲ್ದಾರ್ ಒಬ್ಬ ಕಾರ್ಯಕ್ರಮ ನಡೆಸೋದಕ್ಕೆ ಸಿಬ್ಬಂದಿಯಿಂದಲೇ ಹಣಕ್ಕೆ ಕೈ ಚಾಚಿದ್ದಾನೆ. ಕೊಡಲ್ಲ ಎಂದವರಿಗೆ ಫೋನ್ ಮಾಡಿ ಧಮಕಿ ಹಾಕಿದ್ದಾನೆ. ಎಲ್ಲಿ ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಓಪನ್ ಮೀಟಿಂಗ್ನಲ್ಲೇ ಹಣಕ್ಕೆ ತಹಶೀಲ್ದಾರ್ ಡಿಮ್ಯಾಂಡ್. ಜೇವರ್ಗಿ ತಹಶೀಲ್ದಾರ್ ವಿರುದ್ಧ ಖುಲ್ಲಂ ಖುಲ್ಲಾ ಲಂಚದ ಆರೋಪ. ನಾನೇನೋ ನಮ್ಮ ಕಡೆ ಬರ್ಲಾರ್ದಾಗ ಎಲ್ಲಾ ಕಡೆ ತಿರುಗಿಸ್ಲಾಕತ್ತೀವಿ. ಒಂದು ಬಿಕ್ಕಿ ಬೇಡಕತ್ತಮ್ಮ 2,000 ರೂಪಾಯಿ ಗೊತ್ತಿಲ್ಲ. ನೀವು ಕೇಳಿದ್ರು ನನ್ನ ಹೆಸರು ಹೇಳಿ ತಿಂದಿರೋ ಹೊರತು ನಿಮ್ಮ ಹೆಸರು ಹೇಳಿ ತಿನ್ನಲ್ಲ. ನನ್ನ ಹೆಸರು ಹೇಳಿ ತಿಂತೀರಿ. 100 ಕೊಡಲ್ಲ. ನಾನು ಇಸ್ಕೊಂಡ್ರೆ ಎನ್ಕ್ವೈರಿ ಶುರು ಮಾಡ್ತೀನಿ. ನಾನು ಒಂದು ಕಪ್ಪಿಗೆ ಇದು ಮಾಡಕ್ ನಡಿಲ್ಲ ಅಂದ್ರೆ ಬೇಡಕತ್ತೀನಿ ತಮ್ಮ. 2,000 ರೂಪಾಯಿ ಕೊಡೋಕೆ ನಿಮ್ಮ ಹೆಸರು ಹೇಳಿ ತಿಂದಿಲ್ಲ, ನನ್ನ ಹೆಸರು ಹೇಳಿ ತಿಂದಿದ್ದೀರಾ. ಇನ್ ಮುಂದೆ ತಿನ್ನೋಕ್ ಬಿಡಲ್ಲ. ಈಸ್ಕೊಂಡ್ರೆ ಎನ್ಕ್ವೈರಿ ಶುರು. ಕೇಳಿಸ್ಕೊಂಡ್ರಲ್ಲ, ಇದು ಕಲಬುರಗಿ ಜಿಲ್ಲೆ ಜೇವರ್ಗಿಯ ತಹಶೀಲ್ದಾರ್ ಮಲ್ಲಣ್ಣ ಯಲಗೋಡ ಹಾಕಿರೋ ಧಮಕಿ. ನನ್ನ ಹೆಸರು ಹೇಳಿ ತಿಂದಿರೋ ಹೊರತು ನಿಮ್ಮ ಹೆಸರು ಹೇಳಿ ತಿನ್ನಲ್ಲ. ರಾಜ್ಯದಲ್ಲಿ ಒಂದೆಡೆ ಮಹಿಳಾ ಅಧಿಕಾರಿಗೆ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿರೋ ಸುದ್ದಿ ಸೌಂಡ್ ಮಾಡ್ತಿದೆ. ಈ ಮಧ್ಯೆ ಜೇವರ್ಗಿಯ ತಹಶೀಲ್ದಾರ್ ಮಲ್ಲಣ್ಣ ಸರ್ಕಾರಿ ಕಾರ್ಯಕ್ರಮಗಳಿಗೆ ಸಿಬ್ಬಂದಿಯಿಂದಲೇ ಹಣ ಪೀಕಿಸುತ್ತಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಸರ್ಕಾರಿ ಕಾರ್ಯಕ್ರಮಗಳ ಖರ್ಚು ವೆಚ್ಚದ ಸಭೆಯಲ್ಲೇ ಕುಳಿತು ಸಿಬ್ಬಂದಿಗೆ ಆವಾಜ್ ಹಾಕಿದ್ದಾರೆ. ಸರ್ಕಾರಿ ಕಾರ್ಯಕ್ರಮಗಳ ಖರ್ಚಿಗಾಗಿ ಪ್ರತಿ ಸಿಬ್ಬಂದಿಯಿಂದ 5 ರಿಂದ 10 ಸಾವಿರಕ್ಕೆ ಬೇಡಿಕೆ ಇಟ್ಟಿರೋ ಆರೋಪ ಇದೆ. ಇನ್ನು ತಹಶೀಲ್ದಾರ್ ಮಾತಿಗೆ ಒಲ್ಲೆ ಎಂದ ಗ್ರಾಮ ಆಡಳಿತಾಧಿಕಾರಿ ಶರಣು ಆಫೀಸ್ ಕೆಲಸಕ್ಕೆ ನಿಯೋಜಿಸಿ ಹಣ ಕೊಡಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಶರಣು ಅವರನ್ನ ಕೆಲಸದಿಂದ ಅಮಾನತು ಮಾಡಿದ್ದಾರಂತೆ. ಕೆಲಸ ಕಳೆದುಕೊಂಡ ಶರಣು ಆಡಿಯೋ ಪೆನ್ಡ್ರೈವ್ ಸಮೇತ ಡಿಸಿಗೆ ಡಿಸೆಂಬರ್ 12ರಂದು ದೂರು ದಾಖಲಿಸಿದ್ದಾರೆ. ಇನ್ನು ತಮ್ಮ ಮೇಲಿನ ಆರೋಪವನ್ನ ತಹಶೀಲ್ದಾರ್ ನಿರಾಕರಿಸಿದ್ದಾರೆ. ಕಚೇರಿಯಲ್ಲಿ ಅನೈತಿಕ ಚಟುವಟಿಕೆಯಲ್ಲಿ ತೊಡಗಿದ್ದ ಆರೋಪದಲ್ಲಿ ಆತನನ್ನ ಅಮಾನತು ಮಾಡಲಾಗಿದೆ. ಆ ಕಾರಣಕ್ಕೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಿದೆ ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ಅವನು ಆಫೀಸಲ್ಲಿ ಅನಧಿಕೃತ ಚಟುವಟಿಕೆ ಮಾಡ್ತಾ ಇದ್ದ. ಅದನ್ನು ತಡೆದಗೋಸ್ಕರ ನಾ ಮಾಡಿದ್ದೀನಿ. ಅವನು ಬಂದು ತಹಸೀಲ್ದಾರ್ಗಳಿಗೆ ಎಲ್ಲರಿಗೂ ಕೂಡ ಏನಂದ್ರೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ, ಎದುರಿಸ್ತಾ ಇದ್ದ. ಅದು ನಾನು ಅವನಿಗೆ ಆಸ್ಪದ ಕೊಟ್ಟಿಲ್ಲ ಕಾರಣಕ್ಕಾಗಿ ಅವನು ಸೇಡಿಟ್ಟು ಮಾಡ್ತಾ ಇದ್ದಾನೆ. ಈ ವಿಡಿಯೋ ಪೂರಾ ಎಲ್ಲ ಗ್ರೂಪ್ದಲ್ಲಿ ಹಾಕಿದ್ದಾನೆ ಅವನು ಮೊದಲು. ಪ್ರಕರಣದ ಬಗ್ಗೆ ತನಿಖೆ ನಡೆಸುವಂತೆ ಕಲಬುರಗಿ ಡಿಸಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ತನಿಖೆ ಬಳಿಕವಷ್ಟೇ ಯಾರು ಸಾಚ ಅನ್ನೋದಕ್ಕೆ ಉತ್ತರ ಸಿಗಲಿದೆ. ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.